ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಶ್ರೀ ಸಕ್ರಾಯಪಟ್ಟಣ. ಇವತ್ತು ಏನು ವಿಡಿಯೋ ತೊಗೊಂಬಂದಿದ್ದೀನಿ ಅಂತಂದರೆ ನೋಡಿ, ದ ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ನಾನು ಮಾತಾಡೋಣ ಅಂತ ಬಂದಿದ್ದೀನಿ. ಅಂದರೆ ನಾನು ಇದನ್ನು ತರಿಸ್ಕೊಂಡು ಒಂದು ಸುಮಾರು ಒಂದು 6 ತಿಂಗಳಾಯಿತು. ಹೇಗೆ ಅನ್ನಿಸ್ತು ಏನಂತೇಳಿ ನಮಗೆ ಯೂಸ್ ಮಾಡಿಕೊಂಡು ಏನು ಉಪಯೋಗ ಆಯಿತು ಅಂತಂತದ್ಮೇಲೆ ನಿಮಗೆ ನಾನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಇದರಿಂದ ಎಷ್ಟು ಉಪಯೋಗ ಆಯಿತು ಅಥವಾ ಉಪಯೋಗ ಆಗಿಲ್ವೋ ಏನು ಎತ್ತ ಅಂತೇಳ್ಬಿಟ್ಟು ನೋಡೋಣ. ಸಂಪೂರ್ಣ ವಿಡಿಯೋ ನೋಡಿ, ನನಗೆ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೊಸ್ದಾಗಿ ಏನಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ನಾನು ದ ಡಿವೈನ್ ಸ್ಟಾರ್ ಪೆಂಡೆಂಟ್ನ ಜಿ ಕನ್ನಡ ವಾಹಿನಿಯಲ್ಲಿ ಆನಂದ್ ಗುರೂಜಿಗಳದ್ದು ಇದು ನೋಡುವಾಗ ನಾನು ಬುಕ್ಕಿಂಗ್ ಮಾಡ್ಕೊಂಡಿತ್ತು. ಆ ನಂಬರ್ ತಗೊಂಡು ಬುಕ್ಕಿಂಗ್ ಮಾಡ್ಕೊಂಡ ನಂತರ ನನಗೆ 3,500 ತೊಗೊಂಡು 3,499 ರೂಪಾಯಿ ನಾನು ಬುಕ್ ಮಾಡ್ಕೊಂಡಾಗ ಬಂತು. ಪೋಸ್ಟ್ ಮುಖಾಂತರ ಬರುತ್ತೆ. ಇಲ್ಲೇ ನಾವು ಅಮೌಂಟ್ ಪೇ ಮಾಡಿ ತೊಗೊಳ್ಳೋದು. ನಾನು ಹಾಗೇ ಸಹ ಹಂಗೆ ಅಡ್ರೆಸ್ ಹೇಳಿ ಇದು ಮಾಡ್ಕೊಂಡಿದ್ದೆ, ಅಲ್ಲಿಂದ ಕಳಿಸ್ಕೊಟ್ರು. ಪೋಸ್ಟ್ ಮುಖಾಂತರ ತೊಗೊಂಡಿದ್ದು ಪೇ ಮಾಡಿ ತೊಗೋಬೋದು. ಇಲ್ಲ ನಮಗೆ ಪೇ ಮಾಡೋದಕ್ಕೆ ಮುಂಚೆ ವಾಪಸ್ ರಿಟರ್ನ್ ಮಾಡ್ಕೋಬೋದು, ಅಂದರೆ ರಿಟರ್ನ್ ಮಾಡ್ಬೋದು. ಪೇ ಮಾಡಿದ ನಂತರ ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ನಾನು ಸಹ ತರಿಸ್ಕೊಂಡು ನೋಡೋಣ, ನಮಗೆ ಎಷ್ಟು ಏನೊಂದು ಸ್ವಲ್ಪ ಮನೇಲಿ ಅಂದ್ರೆಲ್ಲ ಆ ಥರದ್ದು ಇರುತ್ತಲ್ಲ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹೇಗೆ ಅಂತ ಹೇಳಿ ನೋಡೋಣ ಅಂತ ಓಪನ್ ಮಾಡಿದೆ. ಈ ಥರ ಓಪನ್ ಮಾಡಿದಾಗ ನನಗೆ ಒಂದು ಸ್ಲಿಪ್ಪು ಸಿಕ್ತು. ಆ ಸ್ಲಿಪ್ ಜೊತೆಗೆ ಇದು ಅದ್ರ ಬಗ್ಗೆ ಏನೇನು ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ಅದ್ರದ್ದೆಲ್ಲ ಕ್ಲಿಯರೆನ್ಸ್ ಎಲ್ಲ ಕೊಟ್ಟಿದ್ದರು. ಆದರೆ ನಮಗೆ ಎಷ್ಟು ಬಿಲ್ಲಿಗೆ ಎಷ್ಟು ಇದು ಬರುತ್ತೆ ಅನ್ನೋದ್ರು ಸಹ ನಮಗೆ ಈ ಥರದ್ದೊಂದು ಬಿಲ್ ಸಹ ಕೊಟ್ಟಿದ್ದರು. ಅದಾದ ನಂತರ ಒಂದು ಬಾಕ್ಸಲ್ಲಿ ನೋಡಿ ಇವೆರಡು ಬಿಲ್ಲು, ಮತ್ತು ನಾನು ಅದು ಆವಾಗ ಆಫರ್ ಇತ್ತಲ್ಲ ಆ ಟೈಮಲ್ಲಿ, ಮತ್ತು 5 ಜನಕ್ಕೆ ಗಿಫ್ಟ್ ಇತ್ತಲ್ಲ, ಆ ಲಾಟ್ರಿ ಇದೆ, ಆ ಟೈಮಲ್ಲಿ ನಾನು ತೊಗೊಂಡಿದ್ದೆ ಇದು. ಹಾಗಾಗಿ ನಮಗೇನು ಬಂದಿರಲಿಲ್ಲ, ಬಟ್ ನನಗೆ ಬರಲಿ ಬಿಡಲಿ, ನಾನು ಅದು ಬರಲಿ ಅಂತೇನೂ ಆಸೆ ಪಟ್ಟಿರಲಿಲ್ಲ. ನಮಗೆ ಒಟ್ಟು ಚೆನ್ನಾಗಾದರೆ ಸಾಕು, ಒಳ್ಳೆಯದಾದರೆ ಸಾಕು ಅಂತೇಳಿ ತರಿಸ್ಕೊಂಡಿದ್ದು. ಸರಿ ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು, ಗೊತ್ತಿದ್ದಿಲ್ಲ ನಮಗೂ ಸಹ, ಯೂಸ್ ಮಾಡಿಲ್ಲ. ನೋಡೋಣ, ಯೂಸ್ ಮಾಡಿ ನೋಡೋಣ ಹೇಗೆ ಅನ್ನಿಸ್ತು ಏನಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದಿದ್ದು. ಹಾಗಾಗಿ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಓಪನ್ ಮಾಡಿಕೊಂಡು ನಾವು ಪೆಂಡೆಂಟ್ನ ತೊಗೊಂಡ್ವಿ. ಇದು ಪೆಂಡೆಂಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಆ ಸರದಲ್ಲಿ ಏನೋ ಅದಿಷ್ಟಿರಲ್ಲ, ಅಂದರೆ ಅದ್ರ ಜೊತೆಗೆ ಅಷ್ಟೇ ಸರ ಕೊಟ್ಟಿರ್ತಾರೆ. ಅದು ಹೋಗ್ತಾ ಹೋಗ್ತಾ ಯೂಸ್ ಮಾಡ್ತಾ ಆಡ್ತಾ ಕಲರ್ ಚೇಂಜ್ ಆಗೋಗುತ್ತೆ. ಪೆಂಡೆಂಟ್ ಮಾತ್ರ ಸೂಪರ್. ಅದು ಕಲರ್ ಬಗ್ಗೆ ಹೇಳೋದಾದರೆ ಇದು ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಕತ್ತು ಒಬ್ಬೊಬ್ರಿಗೆ ಆಗೋದಿಲ್ಲ, ಕಟ್ತಾ ಎಲ್ಲ ಬರ್ತಾ ಇರುತ್ತೆ. ಅದನ್ನು ಏನು ಚೇಂಜ್ ಮಾಡ್ಕೊಳೋದಾದರೆ ನೀವು ಡೈರೆಕ್ಟಾಗಿ ಗೋಲ್ಡ್ ಇದಕ್ಕೆ ಸರಕ್ಕೆ ಜಾಯಿನ್ ಮಾಡ್ಕೋಬೋದು. ನಾವೀಗ ಹಾಗೆ ಮಾಡ್ಕೊಂಡಿರೋದು. ಸ್ವಲ್ಪ ದಿನ ಯೂಸ್ ಮಾಡ್ಕೊಂಡು ಆಮೇಲೆ ಕಲರ್ ಚೇಂಜ್ ಆದಮೇಲೆ ಗೋಲ್ಡ್ಗೆ ಚೇಂಜ್ ಮಾಡ್ಕೊಂಡಿದ್ದೀವಿ. ಪೆಂಡೆಂಟ್ ಮಾತ್ರ ತೆಗಿಬಾರ್ದು ಒಂದು ಸತಿ ಹಾಕಿದ್ಮೇಲೆ. ಇದರಿಂದ ಏನು ಯೂಸ್ ಆಯಿತು ನನಗೆ ಅನ್ನೋದ್ರ ಬಗ್ಗೆ ಸಹ ನಾನು ಹೇಳ್ತೀನಿ. ಇದೇ ಥರದ್ದೆಲ್ಲ ನನಗೆ ಈ ಥರ ಓಪನ್ ಮಾಡಿದಾಗ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಈ ಥರ ಕಾರ್ಡ್ ಸಹ ಇರುತ್ತೆ ಇದರಲ್ಲಿ. ಎಲ್ಲ ಸಹ ನಾನು ಸೇಫಾಗಿ ಎತ್ತಿಟ್ಕೊಂಡಿದ್ದೆ. ನೋಡೋಣ, ಇದು ಯೂಸ್ ಆದಮೇಲೆ ನಾನು ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಹಾಗೆ ಸಹ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಮನೇಲೂ ಸ್ವಲ್ಪ ಶಾಂತಿ, ಒಂದು 100ಅಲ್ಲಿ 20% ಓಕೆ ಅನ್ನಿಸ್ತು ನನಗೆ. ಮತ್ತು ಆರೋಗ್ಯದಲ್ಲಿ ನಮ್ಮ ಯಜಮಾನ್ರಿಗೆ ನಾನು ತರಿಸಿದ್ದು, ಅವ್ರ ಹೆಸರಿಗೆ ಬುಕ್ ಮಾಡಿದ್ದು ಸಹ ಅವ್ರ ಹೆಸರಿಂದನೇ ತರಿಸ್ಕೊಂಡಿದ್ದು. ನಾನು ಅಡ್ರೆಸ್ ಕೊಟ್ಟು ಅವ್ರ ಅವರಿಗೋಸ್ಕರ ತರಿಸ್ಕೊಂಡಿದ್ದು ನಾನು. ಅವ್ರಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇತ್ತು, ಅಂದರೆ ಕೆಮ್ಮು ಕಫ ಆ ಥರದ್ದು ತುಂಬ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಯಾವಾಗೂ ಸಹ ಕೆಮ್ತಾಯಿದ್ರು. ಬೇಸಿಗೆ ಮಳೆಗಾಲ ಆ ಥರ ಏನಿರ್ತಾನೆ ಇರಲಿಲ್ಲ. ಎಷ್ಟು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗ್ತಿರಲಿಲ್ಲ. ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡಿದ್ವಿ. ತುಂಬ ವರ್ಷಗಳಿಂದನೇ ಇತ್ತು ಮೋಸ್ಟ್ಲಿ ಅವರಿಗೆ. ಅವರ ಅಂದರೆ ಅಪ್ಪನಿಂದ ಮಗನಿಗೆ ಇರ್ತಾರಲ್ಲ ಆ ಥರ, ಒಬ್ಬರಿಂದ ಒಬ್ಬರಿಗೆ ಆ ಥರ ಅವ್ರ ಫ್ಯಾಮಿಲಿ ಸ್ವಲ್ಪ ಇತ್ತು. ಹಾಗಾಗಿ ಇವರಿಗೆ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಹೇಗೆ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ನೋಡೋಣ, ಇದು ತರಿಸ್ಕೊಂಡು ನೋಡೋಣ, ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತಲ್ಲ ಅಂತ ತರಿಸ್ಕೊಂಡ್ಮೇಲೆ ಈಗ 6 ಮಂತ್ ಆಯಿತು. ಒಂದು ದಿವಸನೂ ಇದು ತರಿಸ್ಕೊಂಡು ಹಾಕ್ಕೊಂಡಿದ್ದ ನಂತರ ಒಂದು ದಿವಸನೂ ಸಹ ಹಾಸ್ಪಿಟಲ್ಗೆ ಹೋಗಿಲ್ಲ. ಸ್ವಲ್ಪ ದಿನಕ್ಕೇ ಆಟೋಮೆಟಿಕ್ಲಿ ನಮಗೆ ಗೊತ್ತಾಗಲಿಲ್ಲ, ನಾವು ಅಬ್ಸರ್ವೇ ಮಾಡಿರಲಿಲ್ಲ. ಅದು ಹೇಗೆ ಕಡಿಮೆ ಆಯಿತು ಅನ್ನೋದು ಸಹ ನಾವು ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಹೌದಲ್ವಾ ನಾವು ಹಾಸ್ಪಿಟಲ್ಗೆ ಹೋಗಲಿಲ್ಲ, ಕೆಮ್ಮು ಸಹ ನಿಂತೋಯ್ತು, ಆರೋಗ್ಯನೂ ಚೆನ್ನಾಗಿದೆ,
ಎಷ್ಟು ನಾರ್ಮಲಾಗಾದರು ಅಂದರೆ ಅವರು ಬೇರೆ ಥರದ್ದು ಯಾವುದೇ ಕೆಮ್ಮು ಬಂದು ಸುಸ್ತಾಗೋದು ಅದು ಇದೆಲ್ಲ ಏನಿಲ್ದಂಗೆ ಆರಾಮಾಗಿದ್ದರು. ತುಂಬ ಚೆನ್ನಾಗಿದೆ, ನೀವು ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೀವು ತರಿಸ್ಬಿಟ್ಟು ಯೂಸ್ ಮಾಡಿ ನೋಡಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾವು ಎಲ್ಲೆಲ್ಲೋ ಹಾಸ್ಪಿಟಲ್ಗೆ ಹೋಗಿ ಎಷ್ಟು ಸಾವಿರಾರು ರೂಪಾಯಿ ಇಡ್ತೀವಿ, ಅದ್ರ ಬದಲು ಒಂದು ಟೈಮ್ ಈ ಥರ ತರಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ. ಇದು ಒಂದು ನಮ್ಮ ಮನೆಯವ್ರಿಗಷ್ಟೇ ತರಿಸಿದ್ದು. ಈಗ ನಾನು ಒಂದು ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆರೋಗ್ಯದ ವಿಷಯದಲ್ಲಿ ಮಾತ್ರ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಒಳ್ಳೆ ಚೆನ್ನಾಗಿದೆ ಡಿವೈನ್ ಸ್ಟಾರ್ ಪೆಂಡೆಂಟು. ನನಗೆ ಇಷ್ಟ ಆಯಿತು, ನಿಮಗೂ ಸಹ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದನ್ನು ಒಂದು ಸತಿ ಬಳಸಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.